ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಕ್ಯಾಮ್ರಾಗಳಲ್ಲಿ ಇನ್ನೂ ಚೆನ್ನಾಗಿರೋದು ಯಾವುದಪ್ಪ ಅಂತ ಹೇಳಿದ್ರೆ, ಮಂಗಳೂರಿನಲ್ಲಿ ಆದಂಥ ಬ್ಯಾಂಕ್ ರಾಬರಿ. ಸುಮಾರು 18 ಲಕ್ಷ ರೂಪಾಯಿಯಷ್ಟು ಚಿನ್ನ, ಬಂಗಾರ, ಅಂದರೆ ಒಡವೆಗಳು, ಹಣ ಅವರು ತೆಗೆದುಕೊಂಡು ಹೋಗಿದ್ದರು. ಕೇವಲ 48 ಗಂಟೆಯ ಒಳಗಾಗಿ ಅಷ್ಟೂ ಬಂಗಾರ, ಹಣ ಎಲ್ಲವನ್ನು ಕೂಡ ರಿಕವರಿ ಮಾಡೋದರ ಜೊತೆಗೆ ಅವರೆಲ್ಲರನ್ನೂ ಕೂಡ ಈಗ ಸೆಕ್ಯೂರ್ ಮಾಡ್ತಕ್ಕಂಥ ಕೆಲಸ ನಮ್ಮ ಮಂಗಳೂರು ಪೊಲೀಸ್ನವ್ರು ಮಾಡಿದ್ದಾರೆ. ಅದು ಹೇಗೆ ಸಾಧ್ಯ ಆಯಿತು ಅಂದರೆ, ಇಟ್ ಈಸ್ ಬಿಕಾಸ್ ಆಫ್ ಯೂಸ್ ಆಫ್ ಟೆಕ್ನಾಲಜಿ. ಅದೇ ಪ್ರಕಾರ ಈಗ ಬೀದರ್ನಲ್ಲಿ ಘಟನೆ ನಡೀತು. ಯಾರೋ ಬಂದು ಶೂಟ್ ಮಾಡಿದರು, ಯಾರಂತ ಗೊತ್ತಿಲ್ಲ, ಬಾಕ್ಸ್ ಹೊತ್ಕೊಂಡ್ರು, ಹೋದರು. ಇಷ್ಟೇ ಗೊತ್ತಿರೋದು ಪೊಲೀಸ್ನವ್ರಿಗೆ. ಅದು ಕೂಡ ಕ್ಯಾಮರಾದಲ್ಲಿ ಕಂಡದ್ದು. ಅಲ್ಲಿಂದ ಇವತ್ತು ಅವರು ಎಲ್ಲಿಂದ ಬಂದರು, ಯಾರವರು ಮತ್ತು ಅವರು ಎಲ್ಲಿದ್ದಾರೆ ಅಂಥೇಳಿ ಎಲ್ಲ ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು ಟೆಕ್ನಾಲಜಿಯಲ್ಲಿ. ಬಹುಶಃ ಇನ್ನೊಂದು ಅವರು ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇದ್ದೀವಿ. ನಮಗೆ ಗೊತ್ತಿದೆ, ಅದನ್ನು ಭಾಳ ಎಚ್ಚರಿಕೆಯಿಂದ ಮಾಡಬೇಕು ಅಂಥೇಳಿ ಕಾಯ್ತಾ ಇದ್ವಿ. 2-3 ದಿವಸದಲ್ಲಿ ಬಹುಶಃ ಅವರು ಸೆಕ್ಯೂರ್ ಆಗ್ತಾರೆ. ಈ ರೀತಿ ಅಪರಾಧಗಳನ್ನು ಪತ್ತೆ ಹಚ್ಚೋದ್ರಲ್ಲಿ ಕರ್ನಾಟಕ ಪೊಲೀಸ್ ಇವತ್ತು ಭಾಳ ಮುಂಚೂಣಿಯಲ್ಲಿ ಬಂದಿದೆ. ಡಿಸೆಂಟ್ರಲೈಸೇಷನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆವು. ಆದ್ದರಿಂದ ಪೊಲೀಸ್ ಇಲಾಖೆ ಇನ್ ಜನರಲ್ ಕರ್ನಾಟಕದಲ್ಲಿ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ. ನನಗೆ ಆಶ್ಚರ್ಯ ಏನು ಅಂತಂದರೆ, ವಿರೋಧ ಪಕ್ಷದವರು ಲಾ ಆ್ಯಂಡ್ ಆರ್ಡರು ಎಲ್ಲ ಕೆಟ್ಟೋಗ್ಬಿಟ್ಟಿದೆ, ಕಾನೂನು ಸುವ್ಯವಸ್ಥೆ ಕೆಟ್ಟು ಹೋಗಿದೆ ಅಂತ ಹೇಳ್ತಾರೆ. ಏನು ಕಾನೂನು ವ್ಯವಸ್ಥೆ ಕೆಟ್ಟಿದೆ ಸ್ವಲ್ಪ ಹೇಳಿದರೆ ಸರಿ ಮಾಡ್ಕೋಬೋದಲ್ಲ ನಾವು. ಎಲ್ಲ ಒಂದು ಮರ್ಡರ್ ಆಗುತ್ತೆ, ಯಾರು ಮರ್ಡರ್ ಆಗೋದನ್ನು ನಾವು ನಿರೀಕ್ಷೆ ಮಾಡಿರೋದಿಲ್ಲ. ಎಲ್ಲೋ ಒಂದು ಕಳ್ತನ ಆಗುತ್ತೆ, ನಿರೀಕ್ಷೆ ಮಾಡಿರೋದಿಲ್ಲ. ಅದು ಕಾನೂನು ಸುವ್ಯವಸ್ಥೆ ಕೆಟ್ಟೋಗಿದೆ ಅಂತೇಳಿ ಜನರಲ್ ಸ್ಟೇಟ್ಮೆಂಟ್ ಹೊಡೆಯೋದಾದರೆ, ಹಿಂದೆ ಅವರುಗಳ ಸರ್ಕಾರ ಇದ್ದಾಗ ನಮ್ಮ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಇದ್ದಾವೆ. ನಾನು ಅದನ್ನು ಈಗೇನು ಹೇಳೋಕ್ಕೆ ಹೋಗಲ್ಲ. ಅವ್ರವ್ರ ಕಾಲದಲ್ಲಿ ಮರ್ಡರ್ ಎಷ್ಟಾಗಿತ್ತು, ರೇಪ್ ಎಷ್ಟಾಗಿತ್ತು, ಅದೆಲ್ಲ ನಾನು ಹೇಳ್ತೀನಿ, ಆ ಸಂದರ್ಭ ಬಂದಾಗ ಹೇಳೋಣ. ಆದರೆ ಒಂದಂತೂ ನಿಜ, ಯಾವುದೇ ಕಾನೂನಿನ ವ್ಯವಸ್ಥೆ ಸರಿಯಾಗಿದೆ ಕರ್ನಾಟಕದಲ್ಲಿ. ಯಾವುದೇ ರೀತಿಯಲ್ಲಿ ಅಹಿತಕರವಾದಂಥ ಕೋಮು ಗಲಭೆ ಇರ್ಬೋದು ಅಥವಾ ಬೇರೆ ಗಲಭೆಗಳಿರ್ಬೋದು, ಅಂಥದ್ದನ್ನು ಆಗೋಕ್ಕೆ ನಾವು ಬಿಟ್ಟಿಲ್ಲ. ಕಾನೂನನ್ನು ರಕ್ಷಣೆ ಮಾಡ್ಕೊಂಡು ಬಂದಿದ್ದೇವೆ. ನಾವು ಬಿಡೋದೂ ಇಲ್ಲ. ಒಂದು ವೇಳೆ ಯಾರಾದರೂ ಅದಕ್ಕೆ ಪ್ರಯತ್ನ ಮಾಡಿದ್ರೆ ಅವ್ರ ಮೇಲೆ ಏನು ಕಠಿಣವಾದಂಥ ಕ್ರಮ ತಗೋಬೇಕೋ ಅದನ್ನು ತೊಗೊಳ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳೋಕ್ಕೆ ಬಯಸ್ತೇನೆ. ಕರ್ನಾಟಕದಲ್ಲಿ ಸರಿಯಾಗಿದೆ. ಏನು ಕಳ್ತನ ಆಗುತ್ತೆ, ಏನು ದರೋಡೆ ಆಗುತ್ತೆ, ATM ಆಗುತ್ತೆ, ATMನಲ್ಲಿ ಕದ್ಕೊಂಡು ಹೋಗ್ತಾರೆ, ಬ್ಯಾಂಕಲ್ಲಿ ಕದ್ಕೊಂಡು ಹೋಗ್ತಾರೆ, ಅಥವಾ ಇದೆಲ್ಲನೂ ಕೂಡ ನಾವು ಈ ಅಪರಾಧಗಳನ್ನು ಹತ್ತಿಕ್ಕುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ.